ಸರಿ, ಆ ಮಕ್ಕಳ ಜೊತೆ ನಾವು ಮಾದರಿಯನ್ನು ತಯಾರಿಸಬೇಕು. ಶಿಕ್ಷಕರು ಕೂಡ ಮಕ್ಕಳ ಒಂದು ಹಂತಕ್ಕೆ ಇಳಿಬೇಕು. ಅವರಲ್ಲಿರುವ ಪ್ರತಿಭೆಯನ್ನು ಹೊರತರಬೇಕಂದ್ರೆ ಅವರಿಗೆ ಹಲವಾರು ಸಮಯವನ್ನು ನೀಡುವುದರ ಮೂಲಕ, ಅವಕಾಶವನ್ನು ನೀಡುವುದರ ಮೂಲಕ ಅವರಿಗೆ ನಾವು ಹೇಳ್ಕೊಟ್ರೆ ಮಕ್ಕಳು ಅದನ್ನು ಮಾದರಿಯನ್ನು ತಯಾರು ಮಾಡಲು ಸಿದ್ಧರಾಗಿರ್ತಾರೆ. ಹೇಗೆ ಮಕ್ಕಳು ರೆಸ್ಪಾಂಡ್ ಮಾಡಿದ್ರು ಸರ್? ಇದನ್ನೆಲ್ಲ ಉತ್ತಮವಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅವರಲ್ಲಿ ಒಂದು ವಿಶೇಷ ಚೇತನೆ, ಒಂದು ಕಿವಿ ಕೇಳಲ್ಲ, ಮಾತು ಬರಲ್ಲ, ಒಂದು ಆ ತೊಂದರೆ ಬಿಟ್ಟರೆ ಅವರಲ್ಲಿ ದೇವರವರಿಗೆ ವಿಶೇಷವಾದ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ. ಆ ಶಕ್ತಿಯಿಂದ ಅವರು ಇಂಥ ಮಾದರಿಗಳನ್ನ ಮಾಡಬೇಕಾದ್ರೆ ಅವರಿಗೆ ಹೆಚ್ಚು ಸಂತೋಷವಾಗಿರುತ್ತೆ, ಹೆಚ್ಚು ಕ್ರಿಯಾತ್ಮಕವಾಗಿ ಮಾದರಿಗಳನ್ನ ತಯಾರು ಮಾಡಲು ಆಸಕ್ತರಾಗಿರುತ್ತೆ. ಇವರಿಗೆ ಭಾಷಾ ತೊಂದರೆ ಇರುತ್ತೆ ಅಷ್ಟೇ ಹೊರತು ವಿಜ್ಞಾನದಲ್ಲಿ ಡಯಾಗ್ರಾಮ್ಸ್ ಬರುತ್ತೆ, ಹಲವಾರು ಪ್ರಯೋಗಗಳು ಬರುತ್ತೆ. ಹಾಗಾಗಿ ವಿಜ್ಞಾನ ಇವರಿಗೆ ಬಹು ಸುಲಭವಾದಂಥ ವಿಷಯ. ಅದೇ ರೀತಿ ಗಣಿತ ಕೂಡ ಇವರಿಗೆ ಸುಲಭವಾದ ವಿಷಯ. ಯಾಕೆಂದರೆ ಸೆಂಟೆನ್ಸ್ ಅಂದರೆ ವಾಕ್ಯ ಸಂಯೋಜನೆ ಮಾಡುವ ಅವಕಾಶ ಇಲ್ಲ. ಅಲ್ಲಿ ಕೇವಲ ಸಂಖ್ಯೆಗಳು ಮತ್ತು ಸಂಕೇತಗಳನ್ನು ಬಳಸಿ ಪಾಠ ಮಾಡೋದ್ರಿಂದ ಅವರು ಸುಲಭವಾಗಿ ಕಲಿಯುವಂಥ ಅವಕಾಶ ಇರುತ್ತೆ. ಇವರಿಗೆ ಕನ್ನಡ ಮತ್ತು ಇಂಗ್ಲೀಷು, ಸೋಷಿಯಲ್ ಅಷ್ಟು ಮಾತ್ರ ಕನ್ನಡ ಕಷ್ಟ ಇರುತ್ತೆ. ವಿಜ್ಞಾನ, ಗಣಿತ ಬಹು ಸುಲಭವಾದಂಥ ವಿಷಯವಾಗಿರುತ್ತೆ. ಸಾಮಾನ್ಯ ಮಕ್ಕಳಲ್ಲೂ ಈ ವಿಶೇಷ ಮಕ್ಕಳಲ್ಲೂ ಇರುವಂಥ ಒಂದು ನೀವು ಟೀಚ್ ಮಾಡ್ಬೇಕಾದ್ರೆ ವ್ಯತ್ಯಾಸ? ಸಾಮಾನ್ಯ ಮಕ್ಕಳಿಗೆ ನಾವು ಅಟ್ ಎ ಟೈಮ್ ಅವರಿಗೆ ಒಂದು ಅರ್ಧ ಪಾಠವನ್ನು ಹೇಳ್ಕೊಡ್ಬೋದು, ಬೇಗ ಹೇಳ್ಕೊಡ್ಬೋದು, ಅವರಿಂದ ಪ್ರತಿಕ್ರಿಯೆಯನ್ನು ನಾವು ಅಪೇಕ್ಷಣೆ ಮಾಡ್ತೀವಿ. ಆದರೆ ಈ ಮಕ್ಕಳಿಗೆ ನಾವು 1 ನಿಮಿಷ ಅಂದರೆ 40 ನಿಮಿಷಕ್ಕೆ ಇವರು ಕೇವಲ 6 ರಿಂದ 7 ವಾಕ್ಯಗಳನ್ನಷ್ಟೇ ಹೇಳಬೇಕು. ಇವರಿಗೆ ಪಾಠ ಮಾಡಬೇಕಾದ್ರೆ ನಾವು ಹೆಚ್ಚು ಟೀಚಿಂಗ್ ಏಡ್ಗಳನ್ನು ಬಳಸಬೇಕು. ಸೊ ಪ್ರತಿಯೊಂದು ಪದಗಳಿಗೆ ಬೋರ್ಡ್ ಮೇಲೆ ಬರೆದು ಅದಕ್ಕೆ ಸನ್ನೆಯನ್ನು ತೋರಿಸಿ, ಮಾದರಿಯನ್ನು ತೋರಿಸಿ, ಚಿತ್ರವನ್ನು ತೋರಿಸ್ಬೇಕು. ಜೊತೆಗೆ ನಮ್ಮ ತುಟಿ ಚಲನೆಯನ್ನು ನೋಡ್ತಾ ಇರ್ತಾರೆ. ಈಗ ನಾವು ನಮಸ್ತೆ ಅಂತ ಹೇಳ್ತೀವಿ, ಆವಾಗ ಅವರು ನಮ್ಮನ್ನು ಮುಖವನ್ನು ನೋಡ್ತಾರೆ, ನಮ್ಮ ಚಲನೆಯನ್ನು ನೋಡ್ತಾರೆ, ನಮ್ಮ ಹಾವಭಾವಗಳನ್ನ ನೋಡಿ ಅವ್ರು ಕಲ್ತ್ಕೊಳ್ತಾರೆ. ಸೊ ವಿಶೇಷ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್, ನಮ್ಮಲ್ಲಿ ಮೂಡುವಂತಹ ಒಂದು ಮುಖಭಾವಗಳು, ಹಾವಭಾವಗಳನ್ನ ನೋಡಿ ಅವರು ಕಲಿಯೋಕ್ಕೆ ಸಹಾಯವಾಗುತ್ತೆ. ಅದೇ ನಾರ್ಮಲ್ ಮಕ್ಕಳು ಆ ರೀತಿಯಲ್ಲ. ಅಂದರೆ ಈ ವಿಶೇಷ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಮೊದಲನೇದಾಗಿ ತಾಳ್ಮೆ ಬೇಕು. ತಾಳ್ಮೆ ಇದ್ದರೆ ಈ ಮಕ್ಕಳನ್ನ ಸುಲಭವಾಗಿ ನಾವು ಕಲಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ.